ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಜವರಾಯಗೌಡ ಹುಟ್ಟುಹಬ್ಬ, ಸಚಿವರಾಗುವಂತೆ ಹಲವರ ಶುಭ ಹಾರೈಕೆ. ಶುಭ ಹಾರೈಕೆಗೆ ಗದ್ಗದಿತರಾದ ಜವರಾಯಗೌಡ ಕೃತಜ್ಞತೆ. ಕುಟುಂಬದ ಮೇಲೆ ಪ್ರೀತಿ, ಸಂತೋಷ್ ಜವರಾಯಗೌಡ ಕೃತಜ್ಞತೆ. ಇದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದಾನೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಜಾತ್ಯತೀತ ಜನತಾದಳದ ಹಿರಿಯ ಮುಖಂಡರು, ಅಧ್ಯಕ್ಷರು, ಪ್ರಸ್ತುತ ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ ಟಿ.ಎನ್. ಜವರಾಯಗೌಡರವರ 68ನೇ ವರ್ಷದ ಹುಟ್ಟುಹಬ್ಬ ಇವತ್ತು ಆಚರಣೆ ಆಯಿತು. ಹುಟ್ಟುಹಬ್ಬದ ಹಿನ್ನೆಲೆಯೊಳಗೆ ರಕ್ತದಾನ ಶಿಬಿರ, ನೇತ್ರ ತಪಾಸಣಾ ಶಿಬಿರ, ಹೀಗೆ ಹಲವು ಆರೋಗ್ಯ ತಪಾಸಣಾ ಶಿಬಿರಗಳನ್ನು ನಡೆಸಲಾಗಿತ್ತು. ಅತ್ಯಂತ ವಿಶೇಷ ಈ ಸರಿ ಅಂತ ಹೇಳಿದ್ರೆ, ಪ್ರತಿ ವರ್ಷಕ್ಕಿಂತ ಈ ವರ್ಷ ಅತಿ ಹೆಚ್ಚಿನ ಸಂಖ್ಯೆಯ ಒಳಗೆ ಕಾರ್ಯಕರ್ತರು, ಹಿತೈಷಿಗಳು, BJPಯ ಮುಖಂಡರುಗಳು ಆಗಮಿಸಿದ್ದಂಥದ್ದು. ಪ್ರತಿ ಬಾರಿಯೂ ಹುಟ್ಟುಹಬ್ಬ ಆಚರಣೆ ಆಗುತ್ತೆ. ಕೆಲವೊಂದು ಬಾರಿ ಅವರನ್ನು ಊರಲ್ಲಿರಲ್ಲ ಅಂತ ಹೇಳ್ತಾರೆ, ಆದರೂ ಕೂಡ ಜನ ಇರ್ತಾ ಇದ್ದರು. ಈ ಬಾರಿ ಇದ್ದಷ್ಟು ಜನ ಯಾವತ್ತೂ ಕಂಡಿರಲಿಲ್ವೇನೋ ಅನ್ನುವಂಥದ್ದು ಒಂದು ಕಡೆಗೆ. ಹುಟ್ಟುಹಬ್ಬಕ್ಕೆ ಆಗಮಿಸಿದಂಥ ಭಾರತೀಯ ಜನತಾ ಪಕ್ಷದ ಮುಖಂಡರು, JDSನ ಮುಖಂಡರು ಅನೇಕರು ಹೇಳಿದಂಥದ್ದು, ಜವರಾಯಗೌಡರು 2028ಕ್ಕೆ ಶಾಸಕರಾಗಬೇಕು, NDA ಸರ್ಕಾರದೊಳಗೆ ಅವರು ಮಂತ್ರಿಯಾಗಬೇಕು, ಸಚಿವರಾಗಬೇಕು ಅನ್ನುವಂಥ ಆಶಯವನ್ನು ಎಲ್ಲರೂ ವ್ಯಕ್ತಪಡಿಸಿದ್ರು. ಯಾರ್ಯಾರು ಹೇಳಿದ್ರು ಅನ್ನೋದು ನಿಮಗೆ ಹೇಳ್ತೇನೆ. ಅದಾದ ಮೇಲೆ ಹುಟ್ಟುಹಬ್ಬ ಆಚರಿಸಿಕೊಂಡಂತಹ ಟಿ.ಎನ್. ಜವರಾಯಗೌಡರು ಆ ಜನಜಂಗುಳಿ, ಆ ಅಭಿಮಾನ, ಆ ಬೃಹದಾಕಾರದ ಹಾರಗಳು, ದೊಡ್ಡ ದೊಡ್ಡ ಕೇಕುಗಳು, ಇದೆಲ್ಲವನ್ನು ಕಂಡಂತಹ ಜವರಾಯಗೌಡರಿಗೆ ಒಂದು ರೀತಿಯೊಳಗೆ ಗದ್ಗದಿತರಾಗಿಬಿಟ್ರು. ಆನಂದ ಬಾಷ್ಪ ಅವರ ಕಣ್ಣೊಳಗೆ ಆಟೋಮೆಟಿಕ್ಕಾಗಿ ಬಂತು. ಇದಕ್ಕೆ ರಾಜಕೀಯದವರು ಏನು ಬೇಕಾದ್ರೂ ಬಣ್ಣ ಕಟ್ಕೊಳ್ಳಿ, ನಮಗದು ಸಂಬಂಧ ಇಲ್ಲ. ಪ್ರಾಮಾಣಿಕವಾಗಿ ಹೇಳಬೇಕು ಅಂತಂದರೆ, ಅಷ್ಟೊಂದು ಜನರ ಅಭಿಮಾನ, ಎಲ್ಲರೂ ನೀವು ಸಚಿವರಾಗಬೇಕು ಅಂದಂಥ ಅಭಿಮಾನ, ಇದೆಲ್ಲವನ್ನು ತುಂಬಿಕೊಂಡಂತಹ ಟಿ.ಎನ್. ಜವರಾಯಗೌಡರು ಒಂದು ರೀತಿ ಗದ್ಗದಿತರಾಗಿ ಹೇಳಿದ್ರು, ಇಷ್ಟೊಂದು ಜನ ಬಂದಿರೋ ಋಣ ತೀರ್ಸಕ್ಕೆ ನನ್ನ ಕೈಲಿ ಆಗಲ್ಲ, ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ನಿಮ್ಮನ್ನು ಸಚಿವರಾಗಲಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದಾಗ, ಅವರು ಕೆಲಸವನ್ನು ಮಾಡಿ ನನಗೆ ಗೆಲ್ಲಿಸಲಿ, ನಾನು ಅವರ ಋಣವನ್ನು ತೀರಿಸ್ತೀನಿ ಅಂತಕ್ಕಂಥ ಮಾತುಗಳನ್ನು ಟಿ.ಎನ್. ಜವರಾಯಗೌಡರು ಹೇಳಿದರು. ಅವರು ಏನು ಹೇಳಿದ್ರು ಅನ್ನುವಂಥದ್ದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದಾನೆ. ವಿಶೇಷ ಏನಿಲ್ಲ, ಮಾಡ್ಕೋತಾರೆ. ನಾನು ಹೊರಗಡೆ ಊಟ ಹಚ್ಚಿದ್ದೆ, ದೇವಸ್ಥಾನಕ್ಕೆ ಕೈ ಸಿಗ್ತಾ ಇರಲಿಲ್ಲ. ಈ ಸರಿ ನಾನು ಎಲ್ಲೋದ್ರೂ ಫೋನಲ್ಲಿ ಮಾಡ್ತಾರೆ, ತಿರ್ಗಾ 3 ಸಲ ಬಿಟ್ಟು ಬಂದರು ಮನೆ ತಕ್ಕ ಬರ್ತಾರೆ ಅಂದ್ಬಿಟ್ಟು ಒಂದು ತಿಂಡಿ ಉಪಹಾರ ಏರ್ಪಡಿಸಿ ಬಂದವ್ರಿಗೆಲ್ಲ ವಿಶ್ ಮಾಡ್ಕೊಂಡು ಹೋಗಲಿ ಅಂತೇಳಿ ಇವತ್ತು ನಾನು ಮನೆ ಬಿಟ್ಟು ಎಲ್ಲೂ ಹೋಗಲ್ಲ, ಇಲ್ಲೇ ಇದ್ದೆ. ನಿನ್ನೆ ರಾತ್ರಿ 12 ಗಂಟೆ 12 ಕಾಲಿಂದಲೂ ನಿರಂತರವಾಗಿ ಬರ್ತಾಯಿದ್ದಾರೆ. ಅವರೇನು ನನ್ನ ಮೇಲೊಂದು ಪ್ರೀತಿ, ಭಾಳ ಅಬ್ಬರಿಯಾಗಿದ್ದೀನಿ ಕ್ಷೇತ್ರದ ಜನಕ್ಕೆ ಇಷ್ಟ. BJPಯವರು JDS ಇಬ್ಬರು ಬಂದರು ಒಂದು ಮಾತು ಹೇಳ್ತಿದ್ರು, 2028ಕ್ಕೆ ಜವರಾಯಗೌಡರು ಶಾಸಕರಾಗಬೇಕು, ಮುಂದೆ NDA ಸರ್ಕಾರ ಸಚಿವರಾಗಬೇಕು ಅಂತಕ್ಕಂಥ ಆಶಯ ವ್ಯಕ್ತಪಡಿಸಿದ್ದಾರೆ. ಅವ್ರ ಅಭಿಪ್ರಾಯ ಏನಿದೆ ಖಂಡಿತ ಒಪ್ತೀನಿ. ಅವ್ರೇನು 28ಕ್ಕೆ ದುಡಿದು ಜಯಶೀಲರಾಗಿ ಮಾಡಿದ್ರೆ ಖಂಡಿತ ಅವ್ರ ಆಸೆ ಈಡೇರ್ತದೆ ಅನ್ನೋದು ನನ್ನ ಭಾವನೆ. ಮುಂದೆ GBA ಚುನಾವಣೆಗೆ ನಿನ್ನೆ ಮೀಟಿಂಗ್ ಕರೆದಿದ್ದು, ನಮ್ಮ ಪಕ್ಷದಲ್ಲಿ ತಯಾರಾಗ್ತದೆ. ನಾನು ನಾಳೆ ನನ್ನ ಕ್ಷೇತ್ರದ ಇದು SR BLA 2ಗಳೆಲ್ಲ ಮಾಡಿ ಮೀಟಿಂಗ್ ಮಾಡಿದ್ದೀವಿ. ಇನ್ನೇನು 2020 ತಾರೀಕಿನ ಶುರುವಾದರೆ ಅದ್ರ ಪ್ರಕ್ರಿಯೆನೇ ಬೇರೆ, ಇದ್ರ ಪ್ರಕ್ರಿಯೆ ಬೇರೆ. ಚುನಾವಣೆ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿರೋದ್ರಿಂದ ನಾವು ತಯಾರಾಗಿದ್ದೀವಿ. NDA ಭಾಗವಾಗಿ ಚುನಾವಣೆ ಮಾಡೋದಕ್ಕೆ BJP ನಾವು ಎರಡೂ ಉತ್ಸಾಹವಾಗಿದ್ದೀವಿ. ಖಂಡಿತ ಅದು ಈಡೇರ್ತದೆ. ನಮ್ಮ ಅಭ್ಯರ್ಥಿಗಳು ಜಯಶೀಲರಾಗ್ತದೆ ಅನ್ನೋ ಆಶಾಭಾವನೆಯನ್ನು ಇಟ್ಕೊಂಡಿದ್ದೀನಿ. ಅದಾದಮೇಲೆ ಟಿ.ಎನ್. ಜವರಾಯಗೌಡರ ಸುಪುತ್ರ JDSನ ಯುವ ಮುಖಂಡ ಸಂತೋಷ್ ಜವರಾಯಗೌಡರು ಕೂಡ ಮಾತನಾಡಿದ್ರು. ಅವ್ರು ಹೇಳಿದ್ರು, ಸಣ್ಣ ಪ್ರಮಾಣದೊಳಗೆ ಮಾಡಬೇಕು ಅಂತ ನಡೀತಾ ಇತ್ತು. ಆ ಮಧ್ಯೊಳಗೆ ಒಂದು ರಕ್ತದಾನ ಶಿಬಿರ ಮಾಡೋಣ ನಾವು ಯುವಕರು ಅಂದ್ಕೊಂಡ್ರೆ ಇದು ಬಹುದೊಡ್ಡ ಕಾರ್ಯಕ್ರಮವಾಗಿ ರೂಪುಗೊಂಡಿದೆ. ಅಭಿಮಾನಿಗಳೆಲ್ಲರೂ ಕೂಡ ಬಂದಿದ್ದಾರೆ, ಹಿತೈಷಿಗಳು ಬಂದಿದ್ದಾರೆ. ನಮ್ಮ ಕುಟುಂಬದ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನಕ್ಕೆ ನಾವು ಚಿರಋಣಿಗಳು, ಇನ್ನೇನು ಬೇರೆ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ ಅನ್ನುವಂಥದ್ದನ್ನು ಸಂತೋಷ್ ಜವರಾಯಗೌಡ ಹೇಳಿದ್ರು. ಅವ್ರು ಏನು ಹೇಳಿದ್ರು ಅನ್ನೋದು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. ಅದ್ದೂರಿಯಾಗಿ ನಡೀತಿದೆ ಈ ವರ್ಷ, ಏನು ವಿಶೇಷ ಸರ್? ವಿಶೇಷ ಅದ್ದೂರಿ ಎಲ್ಲ ನಾವು ಏನೋ ಪ್ಲ್ಯಾನ್ ಮಾಡಿಲ್ಲ. ಎಲ್ಲ ಕಾರ್ಯಕರ್ತರುಗಳು ಮತ್ತು ಜವರಾಯಗೌಡರ ಅಭಿಮಾನಿಗಳು ಅವರೇ ಸ್ವಯಂ ಪ್ರೇರಿತರಾಗಿ ಮಾಡ್ತಾಯಿರೋದು. ನಾವು ಇದನ್ನು ಯಾವುದನ್ನು ಪ್ಲ್ಯಾನ್ ಮಾಡಲಿಲ್ಲ ಈ ಥರ ಮಾಡಬೇಕು ಅಂತ. ಒಂದು ಸಣ್ಣದಾಗಿ ಒಂದು ರಕ್ತದಾನ ಶಿಬಿರ ಮಾಡಬೇಕು ಅಂತ ಒಂದು ನಾವೆಲ್ಲ ಯುವಕರ ಪಡೆ ಒಂದು ಯೋಚನೆ ಮಾಡಿದ್ವಿ. ಹಾಗೆ ಎಲ್ಲರೂ ಕೈ ಜೋಡಿಸ್ತಾ ಈ ಮಟ್ಟಕ್ಕಾಗಿದೆ. ಎಲ್ಲರೂ ಪ್ರೀತಿ ವಿಶ್ವಾಸ ಇದೇ ರೀತಿ ನಮ್ಮ ತಂದೆಯವ್ರ ಮೇಲೆ, ನಮ್ಮ ಕುಟುಂಬದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಸರ್. ಇವತ್ತು ಬಂದಂಥ BJPಯವರು ಕೂಡ ಒಂದು ಮಾತು ಹೇಳ್ತಾ ಇದ್ದಾರೆ, ಮುಂದೆ
ಜವರಾಯಗೌಡರು ಸಚಿವರಾಗಬೇಕು ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಖಂಡಿತ ಅವ್ರು ಎಲ್ಲೋ ಒಂದು ಕಡೆ ಅವರು ಈ 4 ಚುನಾವಣೆ ಸತತವಾಗಿ 2007ರಿಂದ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಜೊತೆಗೆ ಪಕ್ಷ ನಿಷ್ಠೆಯಿಂದ ಒಂದೇ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಆ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಜನಗಳಲ್ಲಿ ಆ ಭಾವನೆ ಇದೆ. ಬಟ್ ದೇವರು ಮತ್ತು ಜನ ಯಾವ ರೀತಿ ಆಶೀರ್ವಾದ ಮಾಡ್ತಾರೆ ಮುಂದಿನ ರೀತಿಲಿ, ಮುಂದೆ ಬರೋಂಥ ರಾಜಕೀಯ ವಿದ್ಯಮಾನಗಳು ಯಾವ ರೀತಿ ಬದಲಾಗ್ತವೆ, ಇದನ್ನೆಲ್ಲ ನೋಡಿಕೊಂಡು ನಮ್ಮ ತಂದೆಯವರಿಗೆ ಒಂದು ಒಳ್ಳೆ ಸ್ಥಾನಮಾನ ಸಿಗಬೇಕು ಅಂತ ಜನಗಳು ಹೇಳೋದ್ರ ಜೊತೆಗೆ ನಮಗೂ ಅದೇ ಆಶಯ ಇದೆ ಸರ್. ಹಿತೈಷಿಗಳಿಗೆ ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ನಿಮ್ಮ ಪ್ರೀತಿ ವಿಶ್ವಾಸ ಇದೇ ರೀತಿ ನಮ್ಮ ತಂದೆಯವ್ರ ಮೇಲೆ ಇರಲಿ, ನಮ್ಮ ಕುಟುಂಬದ ಮೇಲೆ ಇರಲಿ. ಯಾವತ್ತೂ ಇದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಇಷ್ಟು ಪ್ರೀತಿ ಸಂಪಾದನೆ ಮಾಡೋದೇ ನಮಗೆ ಒಂದು ದೊಡ್ಡ ಖುಷಿ ಸರ್, ಅಷ್ಟೇ. ಹಾಗೆ ಅನೇಕರು ಭಾರತೀಯ ಜನತಾ ಪಕ್ಷದ ಹಲವು ಮುಖಂಡರುಗಳು, CM ಮಾರೇಗೌಡರು, ಆಂಜನಪ್ಪ, CMC ಸತ್ಯನಾರಾಯಣ, ವಿನೋದ್ CMC, ಆಮೇಲೆ JDSನ ಹನುಮಂತೇಗೌಡರು, ಲತಾ ಹನುಮಂತೇಗೌಡರು, BJPಯ ವಾಜರಳ್ಳಿಯ ಶಶಿ ಅವರು, ಶಂಕರೇಗೌಡರು, ಬಹುದೊಡ್ಡ ಪಟ್ಟಿ ಇದೆ. ಎಲ್ಲರೂ ಬಂದು ಅಭಿನಂದನೆಗಳನ್ನು ಸಲ್ಲಿಸಿದ್ರು. ಪ್ರಮುಖವಾಗಿ ಸ್ಥಳೀಯರಾಗಿರ್ತಕ್ಕಂಥ ಕೇಶವಮೂರ್ತಿ, ಕಿಟ್ಟಿ ಕೃಷ್ಣ, ಚೇತನ್ ಗೌಡ ಅಂತ ಹೇಳಿದ್ರೆ IT BT ನೋಡ್ಕೊತಕ್ಕಂಥ ಚೇತನ್ ಗೌಡ, ಹೀಗೆ ಹಲವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಇಡೀ ಕಾರ್ಯಕ್ರಮದ ನೇತೃತ್ವ ವಹಿಸಿದರು. ಸಹಸ್ರಾರು ಸಂಖ್ಯೆಯೊಳಗೆ ಒಂದು ರೀತಿಯೊಳಗೆ ಜನಜಂಗುಳಿ ಹರಿದು ಬರ್ತಾ ಇತ್ತು. ಆ ಕಾರ್ಯಕ್ರಮದ ಸಂಪೂರ್ಣ ವರದಿ ನಿಮ್ಮ ಗಮನಕ್ಕೆ. ಹಿರಿಯರಾದಂಥ ಜನತಾದಳದ ಧುರೀಣರಾದಂಥ TN ಜವರಾಯಗೌಡರು ತಮ್ಮ ಹುಟ್ಟುಹಬ್ಬವನ್ನು ತಮ್ಮೆಲ್ಲ ಕಾರ್ಯಕರ್ತರು ಹಿತೈಷಿಗಳ ಸಮ್ಮುಖದಲ್ಲಿ ಆಚರಣೆ ಮಾಡ್ಕೊಳ್ತಿದ್ದಾರೆ. ಅವ್ರಿಗೆ ಆ ದೇವರು ಆಯುಷು ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಡಲಿ. ಅವರಿಗೆ MLC ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಮಂತ್ರಿಗಳಾಗುವಂಥ ಅವಕಾಶವನ್ನು ಭಗವಂತ ಕರುಣಿಸಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡಿಕೊಳ್ತೀನಿ. ಜವರಾಯಗೌಡರು ಈ ನಮ್ಮ ಯಶವಂತಪುರ ಭಾಗದಲ್ಲಿ ನಿಷ್ಠಾವಂತ JDSನ ಮುಖಂಡರು, ಪಕ್ಷನ ಕಟ್ಟಿ ಬೆಳೆಸಿದವರು, ಹಲವಾರು ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋಲುಂಡವರು. ಆದರೂ ಧೃತಿಗೆಡದೆ ಪಕ್ಷವನ್ನು ಬದಲಾಯಿಸದೆ ನಿಷ್ಠೆಯಿಂದ ಪಕ್ಷವನ್ನು ಕಟ್ಟಿ ಬೆಳೆಸ್ತಾ ಇದ್ದಾರೆ. ಸದ್ಯಕ್ಕೆ ಅವರ ನಿಷ್ಠೆಗೆ ಪರಿಗಣಿಸಿ ಅವರನ್ನು MLC ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವೆಲ್ಲ ಅಂದ್ಕೊಂಡಿರ್ತಕ್ಕಂಥ NDA ಸರ್ಕಾರ ಏನಾದರೂ ರಾಜ್ಯದಲ್ಲಿ ಬರೋ ಅವಕಾಶ ಜಾಸ್ತಿ ಇದೆ. ಅಂಥ ಸಮಯದಲ್ಲಿ ನನ್ನ ಪ್ರಕಾರ ಜವರಾಯಗೌಡರಿಗೆ ಒಂದು ಉನ್ನತವಾದಂಥ ಸ್ಥಾನ ಸಿಗುತ್ತೆ. ದೇವರು ಅವ್ರಿಗೆ ಆ ಒಂದು ಸ್ಥಾನ ಕರುಣಿಸಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಜವರಾಯಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರು, ನಮ್ಮ ಪಕ್ಷದ ಹಿರಿಯ ಮುಖಂಡರು ಮತ್ತು ಕರ್ನಾಟಕ ವಿಧಾನ ಪರಿಷತ್ತಿನ ಶಾಸಕರಾಗಿರ್ತಕ್ಕಂತಹ ಶ್ರೀ ಜವರಾಯಗೌಡರ 68ನೇ ಹುಟ್ಟುಹಬ್ಬದ ಆಚರಣೆಯಲ್ಲಿ ನಾವು ಪಾಲ್ಗೊಂಡಿದ್ದೇವೆ. ಶ್ರೀ ಗೌಡರು ಕೇವಲ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿಗೆ ಒಂದೇ ಅಲ್ಲ, ಇಡೀ ಬೆಂಗಳೂರಿಗೆ ಕೂಡ ನಾಯಕತ್ವವನ್ನು ವಹಿಸ್ಕೊಂಡಿದ್ದಾರೆ. ಶಾಸಕರ ಅನುದಾನ ಬರ್ತಕ್ಕಂತಹ ನಿಧಿಯಿಂದ ಯಶವಂತಪುರ ಕ್ಷೇತ್ರವು ಅಲ್ಲದೆ ಕೂಡ ಬೆಂಗಳೂರಿನ ಹಲವಾರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಅದೇ ರೀತಿಯಾಗಿ ವೈಯಕ್ತಿಕವಾಗಿ ತಮ್ಮಲ್ಲಿರ್ತಕ್ಕಂಥ ಅನುದಾನ, ತನ್ನಲ್ಲಿರ್ತಕ್ಕಂಥ ಏನು ರಿಸೋರ್ಸಸ್ ಇದೆ ಅದನ್ನು ಕೂಡ ಒಗ್ಗೂಡಿಸಿ ಕ್ಷೇತ್ರದ ಅಭಿವೃದ್ಧಿಗೆ ಪ್ರಯತ್ನ ಮಾಡ್ತಿದ್ದಾರೆ. ಮುಂಬರ್ತಕ್ಕಂತಹ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಚುನಾವಣೆಯಲ್ಲಿ ಬಹುಶಃ ಶ್ರೀ ಗೌಡರು ಒಂದು ನಾಯಕತ್ವವನ್ನು ವಹಿಸಿ ನಮ್ಮ ಪಕ್ಷದಿಂದ ಸ್ಪರ್ಧೆ ಮಾಡಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳ ಗೆಲುವಿಗೆ ಶ್ರೇಷ್ಠ ಆಗ್ತಂತೆ ಭಾವಿಸುತ್ತಾ ಶ್ರೀ ಜವರಾಯಗೌಡರಿಗೆ ಮುಂದಿನ ದಿನಗಳಲ್ಲಿ ಉತ್ತಮವಾದ ಮುಖಂಡತ್ವ, ಆರೋಗ್ಯ, ಯಶಸ್ಸು ಸಿಗಲಿ ಅಂತೇಳಿ ಹಾರೈಸಿ ಶುಭ ಕೋರುತ್ತೇನೆ. ಪಕ್ಷದ ನಾಯಕರು, ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು, ಹಿರಿಯ ಶಾಸಕರು ಆಗಿರ್ತಕ್ಕಂಥ ಜವರಾಯಣ್ಣವರು 67 ವಸಂತಗಳನ್ನ ಪೂರೈಸಿ 68ನೇ ವಸಂತಕ್ಕೆ ಏನು ಪಾದಾರ್ಪಣೆ ಮಾಡಿದ್ದಾರೆ. ಈ ಒಂದು ಸುಸಂದರ್ಭದಲ್ಲಿ ಅವರಿಗೆ ದೇವರು ತಾಯಿ ಚಾಮುಂಡೇಶ್ವರಿ 100 ವರ್ಷಕ್ಕೂ ಹೆಚ್ಚು ಕಾಲ ಈ ಕ್ಷೇತ್ರದ ಜನತೆಯ ಇನ್ನೂ ಒಂದು ಸೇವೆ ಮಾಡ್ತಕ್ಕಂಥ ಒಂದು ಆರೋಗ್ಯವನ್ನು ತಾಯಿ ನೀಡಲಿ. ಅದೇ ರೀತಿ ಅವರಿಗೆ ನಮ್ಮ ಪಕ್ಷದ ವತಿಯಿಂದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಸಹ ತಿಳಿಸ್ತಾ ಇದ್ದೀನಿ. ಮುಂದೆ ಬರ್ತಕ್ಕಂಥ ಗ್ರೇಟರ್ ಬೆಂಗಳೂರು ಚುನಾವಣೆ ಇರ್ಬೋದು ಅಥವಾ ಮುಂದೆ ಬರ್ತಕ್ಕಂಥ ವಿಧಾನಸಭೆ ಚುನಾವಣೆ ಇರ್ಬೋದು, ಏನು ಈ ಭಾಗದಲ್ಲಿ ಅವರು ಜವರಾಯಣ್ಣವರು ಏನು ದಿನದ 24 ಗಂಟೆಯಲ್ಲಿ ಸುಮಾರು 14-15 ಗಂಟೆ ಸಾರ್ವಜನಿಕ ಜೀವನಕ್ಕೆ ಅವರು ಜೀವನವನ್ನು ಏನು ಮುಡುಪಾಗಿಟ್ಟಿದ್ದಾರೆ. ಮುಂದೆ ಬರ್ತಕ್ಕಂಥ ಎಲ್ಲ ಚುನಾವಣೆಗಳಲ್ಲೂ ಸಹ ಈ ಕ್ಷೇತ್ರದ ಜನ ಅವ್ರಿಗೆ ಆಶೀರ್ವಾದ ಮಾಡಬೇಕು. 4 ಬಾರಿ ಅವರೇನು ಚುನಾವಣೆಯಲ್ಲಿ ಹಿನ್ನಡೆ ಆಗಿದೆ, ಅವ್ರಿಗೂ ಸಹ ಭಾಳ ನೋವಿದೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಚುನಾವಣೆ ಬಂದಂಥ ಸಂದರ್ಭದಲ್ಲಿ
ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಜನತೆ ನಿಜಕ್ಕೂ ಸಹ ಅರ್ಥ ಮಾಡ್ಕೊಳ್ಬೇಕು. ಯಾರು ಪಾಪ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಏನು ಸಾರ್ವಜನಿಕ ಸೇವೆಗೆ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ ಅಂಥೇಳಿ ಇಲ್ಲಿನ ಜನ ಅರ್ಥ ಮಾಡ್ಕೊಂಡು ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು ಎಲ್ಲರೂ ಸಹ ಮುಂದೆ ಬರತಕ್ಕಂಥ ದಿನಗಳಲ್ಲಿ ಅವ್ರಿಗೆ ಶಕ್ತಿ ತುಂಬಂಥ ಕೆಲಸ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ. ದೇವೇಗೌಡರು ಹುಟ್ಟುಹಬ್ಬ, ಅವ್ರಿಗೆ ಭಗವಂತ ಆಯುಸ್ಸು ಆರೋಗ್ಯ ಕೊಟ್ಟು ಚೆನ್ನಾಗಿಟ್ಟಿರಲಿ. ಎಲ್ಲರೂ ತುಂಬ ಜನ ಬಂದು ವಿಶೇಷ ಮಾಡ್ತಾರೆ. ಅದೇ ರೀತಿ ಅವ್ರಿಗೂ ಮುಂದೆ ಬರುವ ಎಲೆಕ್ಷನಲ್ಲೂ ಒಳ್ಳೇದಾಗಲಿ ಅಂತ ಆಶಿಸ್ತೀವಿ. ಒಳ್ಳೇದಾಗಲಿ. ನಮ್ಮ ಪಕ್ಷದ ನಾಯಕರು, ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಹಾಗೂ ನಮ್ಮ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಹಾಗೂ ನಮ್ಮ ಪಕ್ಷದ ಮತದಾರ ಬಂಧುಗಳು, ಕಾರ್ಯಕರ್ತ ಬಂಧುಗಳು ಹಾಗೂ ಮುಖಂಡಗಳ ನೆಚ್ಚಿನ ನಾಯಕರು ಆದಂಥ ಸನ್ಮಾನ್ಯ TN ಜಾರವೇಗೌಡರವರ ಹುಟ್ಟುಹಬ್ಬದ ಸಂಭ್ರಮ. ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಅವರ ನಿವಾಸದಲ್ಲಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ಅರ್ಪಿಸಲಿಕ್ಕೆ ನಮ್ಮ ಪಕ್ಷದ ನಿಷ್ಠಾವಂತ ಮುಖಂಡರು, ಕಾರ್ಯಕರ್ತ ಬಂಧುಗಳು, ಮತದಾರ ಬಂಧುಗಳು ಆಗಮಿಸಿ ಶುಭಾಶಯಗಳನ್ನ ಕೋರ್ತಾ ಇದ್ದಾರೆ. ಈ ಒಂದು ಶುಭ ಸಂದರ್ಭದಲ್ಲಿ ನಾನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸೋದೇನಪ್ಪ ಅಂತಂದರೆ, ನಮ್ಮ ಜಾವರೇಗೌಡರು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ 4 ಬಾರಿ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿ ಅತ್ಯಲ್ಪ ಮತಗಳ ಅಂತರದಲ್ಲಿ ಪರಾಭವಗೊಂಡಿದ್ದಾರೆ. ಮುಂದೆ ಬರ್ತಕ್ಕಂಥ 2028ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ JDS ಮತ್ತು BJP ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡ್ತಾರೆ. ನಮ್ಮ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಎಲ್ಲ ಮತದಾರ ಬಂಧುಗಳು, ನಮ್ಮ ಪಕ್ಷದ ಮಾನ್ಯ ಮುಖಂಡರುಗಳು, ಆತ್ಮೀಯ ಕಾರ್ಯಕರ್ತ ಬಂಧುಗಳು ಸುಮಾರು 50,000ಕ್ಕೂ ಅಧಿಕ ಮತಗಳ ಅಂತರದಿಂದ ಅವ್ರನ್ನ ಜಾವರೇಗೌಡರನ್ನ ಜಯಶೀಲರನ್ನಾಗಿ ಮಾಡಿ ಶಾಸಕರನ್ನಾಗಿ ಮಾಡಬೇಕು ಅಂತೇಳಿ ಭಗವಂತನಲ್ಲಿ ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರು, ಕಾರ್ಯಕರ್ತರು ಮತ್ತು ಮತದಾರ ಬಂಧುಗಳಲ್ಲಿ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತೇನೆ. ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ TN ಜಾವರೇಗೌಡರು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಅವ್ರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀವಿ. ಗೌಡರ ಹುಟ್ಟುಹಬ್ಬದ ಶುಭಾಶಯಗಳು. ನೆಚ್ಚಿನ ನಾಯಕರಾದಂಥ ಜಾವರೇಗೌಡರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಭಗವಂತನ ಆಶೀರ್ವಾದ ಸದಾ ಹೀಗೆ ಇರಲಿ. 2028ಕ್ಕೆ ಸಚಿವರು, ಶಾಸಕರು ಮತ್ತು ಸಚಿವರಾಗಲಿ ಅಂತೇಳಿ ನಾವೆಲ್ಲ ಹಾರೈಸ್ತೀವಿ. ಒಂದರಲ್ಲೂ ಅದನ್ನೇ ಹೇಳ್ತಾ ಇದ್ದಾರೆ, 2028ಕ್ಕೆ ಶಾಸಕರಾಗಬೇಕು, ಸಚಿವರಾಗಬೇಕು. ವಾತಾವರಣ ಹೇಗಿದೆ 2028ಕ್ಕೆ ಅಂತ ಭಾವಿಸ್ಬೇಕು? ತುಂಬ ಚೆನ್ನಾಗಿದೆ. ಯಾಕೆಂದರೆ 4 ಸಲ ಸೋತಿದ್ದೀವಿ. ಸೋತರೂ ಕೂಡ ನಾವು ಇವತ್ತವರೆಗೂ ಕ್ಷೇತ್ರ ಬಿಟ್ಟಿಲ್ಲ. ಮತ್ತು ಯಾವುದೇ ನಮ್ಮ ನಾಯಕರು, ನಮ್ಮ ಲೀಡ್ರುಗಳನ್ನ, ಕಾರ್ಯಕರ್ತರನ್ನ ಯಾರನ್ನೂ ಇವತ್ತವರೆಗೂ ಕಡೆಗಣನೆ ಮಾಡಿಲ್ಲ. ಕೆಲವರು ನಾಯಕರು, ಲೀಡ್ರುಗಳು ಅವರು ವೈಯಕ್ತಿಕ ಹೊಟ್ಟೆಪಾಡಿಗೋಸ್ಕರ ಬೇರೆ ಪಕ್ಷಕ್ಕೆ ಹೋಗಿದ್ದಾರೆ, ಪಕ್ಷಾಂತರ ಆಗಿದ್ದಾರೆ. ಅದು ಬಿಟ್ಟು ಹೊಟ್ಟೆಪಾಡು ಇಲ್ದವರು, ಅಂದರೆ ನಮಗೂ ಹೊಟ್ಟೆಪಾಡು ಇದೆ, ಇಲ್ಲ ಅಂತಲ್ಲ, ಆದರೆ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗದೆ ನಮ್ಮ ಹೊಟ್ಟೆಪಾಡು ನಾವೇ ನೋಡ್ಕೊಂಡಿರೋರು ನಾವು ಇವತ್ತುವರೆಗೂ ಇಲ್ಲೇ ಇದ್ದೀವಿ. ಹಾಗೆಯೇ ನಮ್ಮಲ್ಲಿ ಈಗ JDS ಮತ್ತು BJP ಮೈತ್ರಿ ಆಗಿರೋದ್ರಿಂದ ನಮ್ಮ ಗೆಲುವು ಶತಸಿದ್ಧ. ಖಂಡಿತ ನಾವು ಗೆಲ್ತೀವಿ ಅನ್ನೋದು ನಮ್ಮ ಆಶೀರ್ವಾದ ಇದೆ. 2028ಕ್ಕೆ 4 ಬಾರಿ ಸೋತಿದ್ದಾರೆ, ಗೆಲ್ತಾರೆ ಅನ್ನೋದು. ಹೌದು, 4 ಬಾರಿ ಗೆದ್ದವ್ರನ್ನ ಸೋಲಿಸುವ ಬಗೆ ಹೇಗೆ ಅಂತ, ಏನು ನೆಗೆಟಿವ್ ಏನು ಹುಡುಕ್ತೀರಿ? ತುಂಬ ಇದೆ. ಅದು ಈಗ ಹೇಳೋಕ್ಕಾಗಲ್ಲ. ಚುನಾವಣೆ ಹತ್ತಿರ ಬರಲಿ. ಯಾಕೆಂದರೆ ಹೀಗೆ ಹೇಳಿದ್ರೆ ಎತ್ತರಿಸ್ಕೊಂತಾರೆ, ಬೇಡ. ಅವ್ರ ಮೈ ಮರ್ತಾಗ ಹಾಗೆ ಇದನ್ನು ಅಧಿಕಾರ ಮಾಡ್ತಾ ಇರಲಿ. ಅಧಿಕಾರ ಅದನ್ನ ಬಂದಾಗ ನಾವು ಮಾತಾಡ್ತೀವಿ. 2028ಕ್ಕೆ ಜಾವರೇಗೌಡರು ಗ್ಯಾರಂಟಿಯಾಗಿ ಶಾಸಕ 100ಕ್ಕೆ 100 ಭಾಗ, ಅಲ್ಲ ಎರಡನೇ ಮಾತಿಲ್ಲ.
ಇನ್ನೇನು ಹೊಡೆಯಪ್ಪ ಎಲ್ಲ ಬರೋಣ. ಕ್ಯಾಮ್ರಾದಿಂದ ಬರಪ್ಪ. ದೂರ ನಿಂತಿದ್ದೇವೆ ನಾವಲ್ಲಿ, ಜನ ಜಾಸ್ತಿ ಅಲ್ವಾ, ದೂರ ನಿಂತಿದ್ದು. ಹನುಮಂತಣ್ಣ ಜವರಾಯಗೌಡರು ಹುಟ್ಟುಹಬ್ಬ ಸಚಿವರಾಗುವಂತೆ ಹಾರೈಸಿದಂಥ ಒಂದು ವರದಿಯನ್ನು ನಿಮ್ಮ ಗಮನಕ್ಕೆ ಕೊಟ್ಟಿದ್ದೇನೆ. ಮತ್ತೆ ವಿಶೇಷ ವರದಿ, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತೇನೆ. ನಮಸ್ಕಾರ.